ಯಾವುದು ನೀವು ಇರ್ಮುಡಿ ಐತಿ ಇಲ್ಲಲ್ಲ, ಬೆಂಗಳೂರಲ್ಲಿ ಕಟ್ಟಿದ್ದು. ಅವ್ರು ಕರ್ಕೊಂಡು ಹೋಗ್ತೀನಿ ಅದಕ್ಕೆ ನಾನು ರೆಡಿ ಆದೆ. ಅವ್ರು ಆಮೇಲೆ ಆಯಿಲ್ ಕುಡಿಯೋದು ನೋಡ್ರೆ ನಾನು ಕರ್ಕೊಂಡು ಹೋಗಲ್ಲ ಅಂದ್ಬಿಡ್ದೆ. ಹಾಂ ಆಮೇಲೆ ನಾನು ಫಸ್ಟೇ ಹೇಳಿದ್ದೀನಿ ನಿಮ್ಮಳಿ ಸ್ವಾಮಿ ನನಗೆ ಊಟ ತಿಂಡಿ ಸೇರೋದಿಲ್ಲ, ಹಾಂ ನಾನು ಅದೇ ಊಟ ಅಂತ ಹಾಂ ಹೇಳಿದ್ಮೇಲೆ ಈ ಥರ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಿಮ್ಮಳಿ ಆದಮೇಲೆ ಕರ್ಕೊಂಡು ಹೋಗೋಣ ಯಾವುದೇ ಕಟ್ಟೆ ಅಂಥವ್ರಿಗೆಲ್ಲ ನೆಚ್ಕೊಂಡು. ನೀವು ಸ್ವಂತ ಶಿವಮೊಗ್ಗನಾ? ಹಾಂ ಶಿವಮೊಗ್ಗ ಇರೋದು ಬೆಂಗಳೂರಲ್ಲಿ, ಹಾಂ, ಇರೋದು ಬೆಂಗಳೂರಲ್ಲ, ಅಲ್ಲಿ ಪ್ರಕಾಶ್ ನಗರ ಐತಲ್ಲ, ಪ್ರಕಾಶ್ ನಗರ, ಅಯ್ಯಪ್ಪ ದೇವಸ್ಥಾನ. ಅದೇ ರಾಜಾಜಿನಗರ. ಹಾಂ, ಹಾಂ ಹಾಂ ಹಾಂ. ನಾನು ಬೆಳಗಿಂದ ಅದಕ್ಕೆ ಎಲ್ಲರಿಗೂ ಪ್ರಯತ್ನ ಪಟ್ಟೆ, ಎಲ್ಲ ಮೀಟಿಂಗಲ್ಲಿ ಹೋದೆ. ನಿನ್ನ ಮುಡಿ ಇರೋದು ನೋಡಿ ತಗೊಳಕ್ಕೆ ರೆಡಿ ಇಲ್ಲ, ಏನು ಮಾಡ್ತೀನಿ ಅದೇ ದುಡ್ಡೇ ಕೊಡಿ ಅಂದಿಲ್ಲ ಕೆಲಸ. ನೀವು ಆಯಿಲ್ ಕುಡಿತೀರಿ ಅಂತ ಬೇಡ ಅಂದ್ಬಿಟ್ಟು ಹೊರಗೋರ. ಹ್ಞೂ ಇಲ್ಲಿವರೆಗೂ ಅನ್ನನೇ ತಿಂದಿಲ್ವಾ ನೀವು? ಸೇರಲ್ಲ ಟೀ ಈ ಒಂದೇ. ಟೀ ಕುಡಿತೀರಾ? ಸುಟ್ಟಿದ ಪೇಪರು, ಹಾಂ ಸುಟ್ಟಿದ ಪೇಪರ್ ಸುಟ್ಟಿದ್ದೆ ಬರೋ ತಿಂತಾರೆ ನೋಡಿ. ಏನು ಮಾಡೋಣ, ನಮ್ಮ ಶರೀರಕ್ಕೆ ಕಾಲು ಬರಲ್ಲ, ಊಟ ಏನು ಮಾಡೋಣ. ನಿಮಗೆ ಅದು ಯಾವಾಗ ಏನು ರಿಯಾಕ್ಷನ್ ಏನೂ ಆಗಿಲ್ಲ? ನೋಡಿದವ್ರು ಅಸಹ್ಯ ಮಾಡ್ಕೊಂತಾರೆ. ಈಗ ನಿಮ್ಗೇನು ಸಮಸ್ಯೆ ಆಗಲಿಲ್ಲ? ಬೆಳಗ್ಗೆ ಮಧ್ಯಾಹ್ನ ಒಬ್ಬರಿಗೆ ಕೇಳ್ತೀನಿ, ನೀವು ವಿಷ ಕೂಡ ನೀವು ಜೀವಂತವಾಗಿದ್ದರೆ ಟ್ರೈನ್ ಟಿಕೆಟ್ ಹಿಂಗಾಯ್ತದ? ಇನ್ನೇನು ತಪ್ಪಿಸೋದು ಇದ್ರೆ 5 ಅಂಕಲ್ ಇಲ್ಲ ಅಂದ್ರೆ ಇಲ್ಲ. ಹೌದು. ವಿಷ ಕುಡಿತಾರೆ ಒಂದು ಅಂತರ. ನಾನು ಕುಡಿಯೋ ಕಡೆ ಬೇಡಿ 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 ಬೇಡಿ, ಯಾರೋ ಹೇಳ್ತಾರೆ ನೀವ್ಯಾಕೆ ಮಾಡ್ತೀರಾ? ಹಂಗೆಲ್ಲ ಮಾಡಬೇಡಿ. ಯಾಕೆ ಕರ್ಸ್ಕೊಳ್ಳೋ ದೇವ್ರು ಹೆಂಗಿದ್ರು ಕರ್ಸ್ಕೊಂತ ನನಗೆ ಗೊತ್ತಾಯ್ತು. ಹಾಗಂತ ಕೈಯಾರ ಮಾಡ್ಕೊಳಕ್ಕಾಗತ್ತಾ? ಬೇಡ ಬೇಡ. ಇದ್ರೆ 5 ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಹೌದು.